السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ವರ್ಷದ ಅತಿ ಶ್ರೇಷ್ಠವಾದಂತಹ ದಿವಸಗಳಿರುವಂತಹ ಒಂದು ದಿವಸವಾಗಿರುತ್ತದೆ ಅರಫಾ ದಿವಸ. ಅರಫಾ ದಿವಸದ ಬಗ್ಗೆ ಒಂದು 5 ವಿಶೇಷ ಮಾಹಿತಿ ತಮ್ಮ ಮುಂದಿಡಲು ಬಯಸ್ತೇನೆ. ಅರಫಾ ದಿವಸ ಹಾಜಿ ಹೋದಂತಹ ನಮ್ಮ ಸಹೋದರರು ಅರಫಾ ಮೈದಾನ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಿನ ಕಳೆಯುವಂತಹ ಒಂದು ಆರಾಧನೆ ಆಗಿರುತ್ತದೆ ಅರಫಾ ಮೈದಾನದಲ್ಲಿ ಸೇರುವಂಥದ್ದು. ಅರಫಾ ಮೈದಾನದ ಬಗ್ಗೆ, ಆ ದಿನದ ಬಗ್ಗೆ ತುಂಬ ವಿಶೇಷತೆ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಖೈರ ದುವಾ ಯೌಮ ಅರಫಾ ಅಥವಾ ಅಫ್ದಲು ದುವಾ ಯೌಮ ಅರಫಾ. ಅರಫಾ ದಿವಸದ ಪ್ರಾರ್ಥನೆ ಅತಿ ಶ್ರೇಷ್ಠ ಪ್ರಾರ್ಥನೆಯಾಗಿರುತ್ತದೆ ಎಂಬುದಾಗಿ. ಅದೇ ರೀತಿ ಆ ದಿವಸದ ಪ್ರಾರ್ಥನೆ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿಳಿಸಿದರು, ನನ್ನ ಪ್ರಾರ್ಥನೆ ಹಾಗೂ ಅನ್ನಬಿಯ್ಯೂನ ಮಿನ್ ಕಬಲ್, ನನಗಿಂತ ಕಳೆದು ಹೋದಂತಹ ಎಲ್ಲ ಪ್ರವಾದಿಗಳ ಪ್ರಾರ್ಥನೆಯು ಅದೇ ಆಗಿತ್ತು. ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹು ಲಹುಲ್ ಮುಲ್ಕ್ ವ ಲಹುಲ್ ಹಮ್ದ್ ವ ಹುವ ಅಲಾ ಕುಲ್ಲಿ ಶೈಇನ್ ಕದೀರ್ ಎಂಬಂತಹ ಪ್ರಾರ್ಥನೆ. ಇದರಲ್ಲಿ ತೌಹೀದ್ ಆಗಿರುತ್ತದೆ. ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹನಲ್ಲದೆ ಆರಾಧನೆಗೆ ಬೇರೆ ಯಾರೂ ಇಲ್ಲ. ವಹ್ದಹು ಲಾ ಶರೀಕ ಲಹು, ಅವನೊಬ್ಬನೇ ಆಗಿರುತ್ತಾನೆ, ಅವನಿಗೆ ಯಾವುದೇ ರೀತಿಯ ಪಾರ್ಟ್ನರ್ಸ್ ಇಲ್ಲ, ಅವನಿಗೆ ಯಾವುದೇ ರೀತಿಯ ಭಾಗಿದಾರರಿಲ್ಲ ಎಂಬಂತಹ ಪ್ರಾರ್ಥನೆ. ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹುಲ್ ಮುಲ್ಕ್ ವ ಲಹುಲ್ ಹಮ್ದ್ ವ ಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಅದೇ ರೀತಿ ನಾವು ಈ ದಿವಸಗಳಲ್ಲಿ, ಅಂದರೆ ದಿಲ್ಹಿಜ್ಜಾ ತಿಂಗಳ ಮೊದಲ ದಿವಸದಿಂದ 9ನೇ ದಿವಸ ಅರಫಾ ಮೈದಾನ, 10ನೇ ದಿವಸ ಈದ್ ಅಥವಾ ಬಲಿಪೆರ್ನಾಲ್ ಅಥವಾ ನಾವು ಈದ್ ಆಚರಿಸುವ ದಿವಸ, ಅದೇ ರೀತಿ ಅದು ಕಳೆದ ನಂತರ 3 ದಿವಸಗಳು, ಅದನ್ನು ಅರಬಿ ಭಾಷೆಯಲ್ಲಿ ಅಯ್ಯಾಮ ತಶ್ರೀಕ್ ಹೇಳ್ತೇವೆ. ದಿಲ್ಹಿಜ್ಜಾ ತಿಂಗಳ 11, 12, 13ನೇ ಈ 3 ದಿವಸಗಳು, ಎಲ್ಲ ದಿವಸಗಳು ಕೂಡ ತಕ್ಬೀರ್, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹನೇ ಶ್ರೇಷ್ಠನು, ಅಲ್ಲಾಹನು ಅತಿ ಶ್ರೇಷ್ಠನು, ಅಲ್ಲಾಹು ಅಕ್ಬರ್ ಎಂಬಂತಹ ಈ ತಕ್ಬೀರನ್ನು 13 ದಿವಸವು ಹೇಳುವುದು ಪ್ರತ್ಯೇಕವಾದಂತಹ ಪ್ರವಾದಿಚರ್ಯವಾಗಿರುತ್ತದೆ. ತಕ್ಬೀರ್ ಜೊತೆಯಲ್ಲಿ ನಾವು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್ ಜೊತೆ ಅಲ್ಲಾಹು ಅಕ್ಬರ್ ಕಬೀರ ವಲ್ಹಮ್ದುಲಿಲ್ಲಾಹಿ ಕಸೀರ ಸುಬ್ಹಾನಲ್ಲಾಹಿ ಬುಕ್ರತಂ ವಸೀಲ, ಈ ರೀತಿಯ ತಕ್ಬೀರ್ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟರು ನಮಗೆ. ಒಂದು ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಯಲ್ಲಿದ್ದಂತಹ ಸಹಚರರಲ್ಲಿ ಒಬ್ಬರು ಈ ರೀತಿ ತಕ್ಬೀರ್ ಹೇಳಿದರು, ಅಲ್ಲಾಹು ಅಕ್ಬರ್ ಕಬೀರ ವಲ್ಹಮ್ದುಲಿಲ್ಲಾಹಿ ಕಸೀರ ಸುಬ್ಹಾನಲ್ಲಾಹಿ ಬುಕ್ರತಂ ವಸೀಲ. ಇದನ್ನು ಆಲಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ತಕ್ಬೀರನ್ನು ಆಕಾಶಕ್ಕೆ ಏರಿಸಲಾಯಿತು, ನಂತರ ಆಕಾಶದ ಕವಾಡಗಳು ಬಾಗಿಲು ತೆರೆಯಲ್ಪಟ್ಟಿತು ಈ ತಕ್ಬೀರ್ಗೆ. ಅದೇ ರೀತಿ ಬೇರೊಂದು ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಈ ತಕ್ಬೀರ್, ನೀವು ಹೇಳಿದಂತಹ ತಕ್ಬೀರನ್ನು 19 ದೇವಚರರು ಬಂದು ಅದನ್ನು ಬರೆಯುತ್ತಾ ಅದನ್ನು ಅಲ್ಲಾಹನಿಗೆ ಮುಟ್ಟಿಸಲಿಕ್ಕಾಗಿ ತಾನು ಮುಂದೆ ಎಂಬುದಾಗಿ ಬಂದು ಬರೆಯುತ್ತಾ ಇದ್ದರು ಎಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ತಕ್ಬೀರಿನ ಬಗ್ಗೆ ಹೇಳಿದರು. ಅದರಿಂದ ನಾವು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್ ಹೇಳುವ ಜೊತೆಯಲ್ಲಿಯೇ ನಾವು ಅಲ್ಲಾಹು ಅಕ್ಬರ್ ಕಬೀರ ವಲ್ಹಮ್ದುಲಿಲ್ಲಾಹಿ ಕಸೀರ ಸುಬ್ಹಾನಲ್ಲಾಹಿ ಬುಕ್ರತಂ ವಸೀಲ ಎಂಬಂತಹ ತಕ್ಬೀರ್ ಕೂಡ ಹೇಳೋದು ಅತಿ ಶ್ರೇಷ್ಠ ಸುನ್ನತ್ತಾಗಿರುತ್ತದೆ. ಅದೇ ರೀತಿ ಇದು ಹದೀಸ್ನಲ್ಲಿ ಬಂದಂತಹ ವಿಷಯವಾಗಿರುತ್ತದೆ. ಅಹ್ಮದ್, ಅದೇ ರೀತಿ ಸಹೀಹ್ ಮುಸ್ಲಿಮ್, ಮುಸ್ನದ್ ಅಹ್ಮದ್, ತಿರ್ಮಿದಿ, ನಸಾಯಿ ಇತರ ಗ್ರಂಥಗಳಲ್ಲಿ ಕೂಡ ಇದ್ದಂತಹ ತಕ್ಬೀರ್ ಆಗಿರುತ್ತದೆ. 3ನೇದಾಗಿ ಅರಫಾ ದಿವಸದ ಉಪವಾಸ. ಅಂದರೆ ನಾವು ಸೌದಿ ಅರೇಬಿಯಾದ ಹೊರಗಿರುವಂಥವರು
ನಮ್ಮ ಪ್ರದೇಶದಲ್ಲಿ ದುಲ್ಹಿಜ್ಜೆ ತಿಂಗಳ 9ನೇ ದಿವಸ ನಾವು ಆಚರಿಸುವಂತಹ ವಿಶೇಷವಾದಂತಹ ಒಂದು ಸುನ್ನತ್ ಉಪವಾಸ ಆಗಿರುತ್ತದೆ ಅರಫಾ ದಿವಸದ ಉಪವಾಸ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಂದು ದಿವಸದ ಅರಫಾ ಉಪವಾಸಕ್ಕೆ ಕಳೆದ ಒಂದು ವರ್ಷ ನಾವು ನಮ್ಮಿಂದ ಸಂಭವಿಸಿದಂತಹ ತಪ್ಪುಗಳಿಗೆ ಅಲ್ಲಾಹನು ಕ್ಷಮಿಸುತ್ತಾನೆ. ಅದೇ ರೀತಿ ಬರುವ ಒಂದು ವರ್ಷದ ತಪ್ಪುಗಳನ್ನು ಕೂಡ ಅಲ್ಲಾಹನು ಕ್ಷಮಿಸುತ್ತಾನೆ. ಬರೀ ಒಂದು ದಿವಸದ ದುಲ್ಹಿಜ್ಜೆ 9ನೇ ದಿನ ನಾವು ಆಚರಿಸುವಂತಹ ಉಪವಾಸಕ್ಕಾಗಿ. ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಇದಕ್ಕಾಗಿ ಪ್ರಯತ್ನಿಸಬೇಕಾಗುತ್ತೆ. ನಾನು ನಿಮ್ಮ ಮುಂದಿಡುವಂತಹ ಈ ವಿಷಯಗಳು ಇದು ಹಜ್ಜಿಗೆ ಹೋದಂತಹವರಿಗಾಗಿ ಅಲ್ಲ, ಹಜ್ಜಿಗೆ ಹೋಗದೆ ತಮ್ಮ ಪ್ರದೇಶದಲ್ಲಿ ತಮ್ಮ ಮನೆಯಲ್ಲಿರುವಂಥವರಿಗೆ ಆಗಿರುತ್ತದೆ ಈ ಎಲ್ಲ ವಿಷಯಗಳು, ಈ ಎಲ್ಲ ಉಪದೇಶಗಳು. ಸರ್ವಶಕ್ತನಾದ ಅಲ್ಲಾಹನು ಇದನ್ನು ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸಲು ನಮಗೆ ಅನುಗ್ರಹಿಸಲಿ. ಅದೇ ರೀತಿ 4ನೇದಾಗಿ ಅರಫಾ ದಿವಸದ ವಿಶೇಷತೆ ಎಂದರೆ ಅಲ್ಲಾಹನು ವರ್ಷದ 365 ದಿವಸ ಕೂಡ 7ನೇ ಆಕಾಶದಿಂದ, ಅಂದರೆ ಭೂಮಿಯಿಂದ ಮೇಲೆ 7ನೇ ಆಕಾಶದಿಂದ ಭೂಮಿಗೆ ಅತಿ ನಿಕಟವಾದಂತಹ 1ನೇ ಆಕಾಶದಿಂದ ಬಂದಿರುತ್ತಾನೆ. ತಹಜ್ಜುದ್ ಟೈಮಿನಲ್ಲಿ, ಅಂದರೆ ಬೆಳಿಗ್ಗೆ ಪ್ರಾತಃ ಕಾಲದ ನಮಾಜ್ಗೆ ಮೊದಲು ತಹಜ್ಜುದ್ ಅಂತ ಹೇಳ್ತೇವೆ ನಾವು. ಆ ನಮಾಜ್ಗೆ ಆ ಹೊತ್ತಿನಲ್ಲಿ ಅಲ್ಲಾಹನು ಭೂಮಿಯ ಅತ್ಯಂತ ನಿಕಟವಾದಂತಹ 1ನೇ ಆಕಾಶದಲ್ಲಿರುತ್ತಾನೆ. ಆದರೆ ಹಗಲು ಸಮಯದಲ್ಲಿ ಅಲ್ಲಾಹನು ಭೂಮಿಯ ಅತ್ಯಂತ ನಿಕಟವಾದಂತಹ ಆಕಾಶಕ್ಕೆ ಬರುವಂತಹ ಆ ಸಂದರ್ಭವಾಗಿರುತ್ತದೆ ಅರಫಾ ದಿವಸ ಮಾತ್ರ, ವರ್ಷದಲ್ಲಿ ಒಮ್ಮೆ ಮಾತ್ರ ಆಗಿರುತ್ತದೆ. ಅದೇ ರೀತಿ ಅರಫಾ ದಿವಸದ ಇನ್ನೊಂದು ವಿಶೇಷತೆ ಎಂದರೆ ಇತ್ಕುಮ್ಮಿನನ್ನಾರ್, ವರ್ಷದ 365 ದಿವಸದಲ್ಲಿ ಅರಫಾ ದಿವಸವಾಗಿರುತ್ತದೆ. ಅಲ್ಲಾಹನು ಅತ್ಯಂತ ಅವನ ದಾಸರಿಗೆ ನರಕದಿಂದ ದೂರ ಮಾಡುವಂತಹ ದಿವಸ. ಅದೇ ರೀತಿ ಶೈತಾನನು 365 ದಿವಸದಲ್ಲಿ ಅತ್ಯಂತ ಅವನಿಗೆ ಬೇಸರವಾಗುವಂತಹ ದಿವಸ, ದುಃಖಕರವಾದಂತಹ ದಿವಸ ಅದು ಅರಫಾ ದಿವಸವಾಗಿರುತ್ತದೆ. ಅಂದರೆ ಅಲ್ಲಾಹನ ದಾಸರು ಒಂದೇ ಕೊರಳಿನಲ್ಲಿ ಅಲ್ಲಾಹನ ಮುಂದೆ ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವನ್ ನಿಅಮತ ಲಕ ವಲ್ ಮುಲ್ಕ್ ಲಾ ಶರೀಕ ಲಕ್, ಕೊರಳಿನಲ್ಲಿ ಬರೇ 2 ತುಂಡು ಬಟ್ಟೆಯೊಂದಿಗೆ ಪ್ರಪಂಚದ ಸೃಷ್ಟಿಕರ್ತನಾದ ಅಲ್ಲಾಹನ ಪ್ರಶಂಸೆಗಾಗಿ ಅಲ್ಲಾಹನಿಂದ ತಮ್ಮ ತಪ್ಪುಗಳನ್ನು ಕೆಡುಕುಗಳನ್ನು ಕ್ಷಮೆ ಯಾಚನೆ ಮಾಡುತ್ತಾ ಅವನ ವಹದಾನಿಯತ್ ಅಲ್ಲಾಹನ ಒಬ್ಬನೆಂಬುದನ್ನು ಸಾರಿ ಹೇಳುವಂತಹ ದಿವಸ ಅದು ಶೈತಾನನಿಗೆ ಅತ್ಯಂತ ಅಪ್ರಿಯವಾದಂಥ ದಿವಸವಾಗಿರುತ್ತದೆ. 2 ವರ್ಷದಲ್ಲಿ ಅಧಿಕವಾಗಿ ಅಲ್ಲಾಹನು ನರಕ ವಿಮೋಚನೆ ಕೊಡುವಂತಹ ದಿವಸವಾಗಿರುತ್ತದೆ. 3ನೇದಾಗಿ ಅಲ್ಲಾಹನು ಹಗಲಲ್ಲಿ ಭೂಮಿಯ ಹತ್ತಿರದ ಆಕಾಶಕ್ಕೆ ಬಂದಿಳಿಯುವಂತಹ ಸಮಯವಾಗಿರುತ್ತದೆ. ಅದೇ ರೀತಿ ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹು ಲಹುಲ್ ಮುಲ್ಕ್ ವ ಲಹುಲ್ ಹಮ್ದ್ ವ ಹುವ ಅಲಾ ಕುಲ್ಲಿ ಶೈಇನ್ ಕದೀರ್, ಅತ್ಯಧಿಕವಾಗಿ ನಾವು ಹೇಳಬೇಕಾದಂತಹ ತಸ್ಬೀಹ್ ಆಗಿರುತ್ತದೆ ಅರಫಾ ದಿವಸ ನಾವು ಹೇಳಬೇಕಾದಂಥದ್ದು. ಅದೇ ರೀತಿ ಫದ್ಕುರ್ ಇಸ್ಮಲ್ಲಾಹ ಫಿ ಅಯ್ಯಾಮಿನ್ ಮಅದೂದಾತ್, ಅದೇ ರೀತಿ ವದ್ಕುರುಲ್ಲಾಹ ಫಿ ಅಯ್ಯಾಮಿನ್ ಮಅಲೂಮಾತ್, ಸೂರ ಹಜ್ಜಿನ ಆಯತ್. ಅದೇ ರೀತಿ ಸೂರ ಅಲ್ ಬಕರದ ಇನ್ನೊಂದು ಆಯತ್ ನಮಗೆ ನೆನಪಿಸ್ತಾ ಇದೆ ಅಲ್ಲಾಹನ ಈ ದಿವಸಗಳು 1ರಿಂದ 9, 9ರಿಂದ 10, 10ರಿಂದ ಅಯ್ಯಾಮತ್ ತಶ್ರೀಕ್ 11, 12, 13. ಪೆರ್ನಾಲ್ ಹಬ್ಬ ಕಳೆದ ನಂತರ 3 ದಿವಸ ಇದು ಅಯ್ಯಾಮತ್ ತಶ್ರೀಕ್ ಆಗಿರುತ್ತದೆ. ಅಯ್ಯಾಮತ್ ತಶ್ರೀಕ್ ಅಂದರೆ ಆ ದಿವಸ ನಾವು ತಿನ್ನುವಂತಹ ಕುಡಿಯುವಂತಹ ದಿವಸವಾಗಿರುತ್ತದೆ. ಅಂದು ಉಪವಾಸ ಹರಾಮ್ ನಿಷಿದ್ಧವಾಗಿರುತ್ತದೆ. ಅಂದು ನಾವು ಅಲ್ಲಾಹನ ಅನುಗ್ರಹಗಳನ್ನು ಅನುಭವಿಸುತ್ತಾ ಅದರ ಜೊತೆಯಲ್ಲಿ ವದ್ಕುರುಲ್ಲಾಹ ಕಸೀರ, ಅಲ್ಲಾಹನ್ನು ಅತ್ಯಧಿಕವಾಗಿ ಸ್ಮರಿಸಬೇಕಂತಹ ದಿವಸಗಳಾಗಿರುತ್ತದೆ ಅಯ್ಯಾಮತ್ ತಶ್ರೀಕ್ 11, 12, 13. ನಮಗೆ ವಿಶೇಷವಾಗಿ ಆ ದಿವಸ ರಜೆ ಇರುತ್ತದೆ. ಗಲ್ಫ್ ಕಂಟ್ರಿಗಳಲ್ಲಿ ವಿಶೇಷವಾಗಿ ಬಕ್ರೀದ್ ಹಬ್ಬಕ್ಕೆ ಕನಿಷ್ಠ 1 ವಾರ ರಜೆ ಇರುತ್ತದೆ. ಈ ರಜಾ ದಿನಗಳಲ್ಲಿ ಅಧಿಕವಾಗಿ ನಾವು ನಮಾಜನ್ನು ತಡ ಮಾಡುವಂಥದ್ದು. ಅದೇ ರೀತಿ ನಮಾಜನ್ನು ಮಸೀದಿಯಲ್ಲಿ ಮಾಡುವ ಬದಲು ತಮ್ಮ ಮನೆಗಳಲ್ಲಿ ಮಾಡುತ್ತಾ ಅಥವಾ ನಮಾಜ್ ಮಾಡದೇ ಇರುವಂಥದ್ದು ಅಥವಾ ಒಂದು ನಮಾಜನ್ನು ಇನ್ನೊಂದು ನಮಾಜಿಗೆ ಯಾವುದೇ ಕಾರಣವಿಲ್ಲದೆ ಸೇರಿಸಿ ಮಾಡುವಂಥದ್ದು ಈ ಈದ್ ಹಾಲಿಡೇಸ್ಗಳಲ್ಲಿ ಆಗಿರ್ತದೆ.
ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇದು ನಮಾಜ್ ಕಜಾ ಮಾಡುವಂತಹ ದಿವಸಗಳಲ್ಲ. ಇದು ಅಯ್ಯಾಮು ತಶ್ರೀಕ್ ಅಂದರೆ ಇದಕ್ಕೂ ರಸ್ಮಲ್ಲಾಹ್, ಅಲ್ಲಾಹನನ್ನು ಅಧಿಕವಾಗಿ ಸ್ಮರಿಸುವಂತಹ ದಿವಸ ಆಗಿರುತ್ತದೆ. ಆದ್ದರಿಂದ ಈ ಒಳ್ಳೆಯ ಪುಣ್ಯ ದಿವಸಗಳಲ್ಲಿ ಅಲ್ಲಾಹನನ್ನು ಅಧಿಕವಾಗಿ ಸ್ಮರಿಸುತ್ತಾ ಅಲ್ಲಾಹನು ಸ್ವೀಕರಿಸುವಂತಹ ಸತ್ಕರ್ಮಗಳನ್ನು ಮಾಡುವಂತಹ ಸೌಭಾಗ್ಯವು ಅಲ್ಲಾಹನು ನಮಗೆಲ್ಲರಿಗೂ ಕೊಡಲಿ. ಅದಕ್ಕಾಗಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಅಲ್ಲಾಹನು ತುಂಬ ಇಂತಹ ದಿವಸಗಳನ್ನು ಅನುಗ್ರಹಿಸಲಿ ಹಾಗೂ ನಾವು ಮಾಡುವಂತಹ ಸತ್ಕರ್ಮಗಳನ್ನು ಅಲ್ಲಾಹನು ಸ್ವೀಕರಿಸಲಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹು ಅಕ್ಬರ್ ಕಬೀರಾ ವಲ್ಹಮ್ದುಲಿಲ್ಲಾಹಿ ಕಥೀರಾ, ಸುಬ್ಹಾನಲ್ಲಾಹಿ ಬುಕ್ರತಂ ವಅಸೀಲ, ಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್, الله أكبر ولله الحمد. اللهم صل وسلم وبارك على نبينا محمد وعلى آله وأصحابه أجمعين. وآخر دعوانا أن الحمد لله رب العالمين. سبحانك اللهم وبحمدك أشهد أن لا إله إلا أنت أستغفرك وأتوب إليك. جزاكم الله خير. السلام عليكم ورحمة الله وبركاته.